ಬಿಜೆಪಿಯಲ್ಲಿ ಈವರೆಗೆ ಬಣ್ಣ ರಾಜಕಾರಣ ತೀವ್ರವಾಗಿ ಸದ್ದು ಮಾಡ್ತಾ ಇತ್ತು. ಈಗ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಕಸರತ್ತು ಆರಂಭ ಆಗಿದೆ. ಒಂದೆಡೆ ಬಿವೈ ವಿಜಯೇಂದ್ರ ಅವರ ಬಣ, ಮತ್ತೊಂದೆಡೆ ಯತ್ನಾಳ್ ಅವರು ಕೂಡ ಕೆಂಡವಾಗಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಇದೀಗ ಗದ್ದುಗೆ ಗುದ್ದಾಟ ಆರಂಭ ಆಗಿದೆ. ಒಂದೆಡೆ ಬಿವೈ ವಿಜಯೇಂದ್ರ ಅವರ ಬಣ ತೀವ್ರವಾಗಿ ಕಸರತ್ತು ಮಾಡ್ತಾ ಇದ್ರೆ, ಮತ್ತೊಂದೆಡೆ ಯತ್ನಾಳ್ ಅವರು ಕೆಂಡ ಕಾರ್ತಾ ಇದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಈ ನಡುವೆ ತಮ್ಮ ಸ್ಟ್ರಾಟಜಿಯನ್ನ ಬಿವೈ ವಿಜಯೇಂದ್ರ ಬದಲಾವಣೆ ಮಾಡಿಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಚುನಾವಣೆಗಾಗಿ ಸದ್ದಿಲ್ಲದೆ ತಮ್ಮ ಬಲವನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರಾ ಬಿವೈ ವಿಜಯೇಂದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂತೆ ಸ್ಟ್ರಾಟಜಿಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ ತಟಸ್ಥ ಬಣ. ಈ ಎರಡೂ ಬಣಗಳನ್ನು ಹೊರತುಪಡಿಸಿ ಮತ್ತೊಂದು ಬಣ ರೆಡಿಯಾಗಿತ್ತು, ತಟಸ್ಥ ಬಣ ರೆಡಿಯಾಗಿತ್ತು. ಈಗ ತಟಸ್ಥ ಬಣ ಏನಿದೆ ಇದು ಸ್ಟ್ರಾಟಜಿಯಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ವಿಜಯೇಂದ್ರ ಪರವಾಗಿ ತಟಸ್ಥವಾಗಿದ್ದಂತಹ ಬಣ ಈಗ ಒಲವು ವ್ಯಕ್ತಪಡಿಸ್ತಾ ಇದೆ. ದಕ್ಷಿಣ ಕರ್ನಾಟಕದ ಕೆಲವು ಶಾಸಕರು ಬಿವೈ ವಿಜಯೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಸ್ಪರ್ಧೆಯಲ್ಲಿ ಬಿವೈ ವಿಜಯೇಂದ್ರ ಅವರನ್ನು ಬೆಂಬಲಿಸೋದಕ್ಕೆ ಅಂತ ಈ ತಟಸ್ಥ ಬಣ ಏನಿತ್ತು ಅಂದರೆ ಇತ್ತ ಬಿವೈ ವಿಜಯೇಂದ್ರ ಅವರ ಬಣವೂ ಅಲ್ಲ, ಇತ್ತ ಯತ್ನಾಳ್ ಅವರ ಬಣವೂ ಕೂಡ ಅಲ್ಲ. ಇದೆರಡನ್ನೂ ಕೂಡ ಹೊರತುಪಡಿಸಿ ಮತ್ತೊಂದು ಬಣ ಇಲ್ಲಿ ರೂಪುಗೊಂಡಿತ್ತು. ತಟಸ್ಥ ಬಣ ಈಗ ಬಿವೈ ವಿಜಯೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರ ಸ್ಪರ್ಧೆಯಲ್ಲಿ ಬಿವೈ ವಿಜಯೇಂದ್ರ ಅವರನ್ನು ಬೆಂಬಲಿಸೋದಕ್ಕೆ ಅಂತ ನಿರ್ಧಾರ ಮಾಡಲಾಗ್ತಾ ಇದೆ. ಏನೇ ಬಂದರೂ ಕೂಡ ನಾನು ಎದುರಿಸ್ತೀನಿ, ಎಲ್ಲದಕ್ಕೂ ನಾನು ಸಿದ್ಧ ಅಂತ ಬಿವೈ ವಿಜಯೇಂದ್ರ ಅವರು ಹೇಳಿದ್ದಾರೆ. ಹೀಗಾಗಿ ಬಿವೈ ವಿಜಯೇಂದ್ರ ಅವರ ಹೇಳಿಕೆ, ಮತ್ತೊಂದೆಡೆ ತಟಸ್ಥ ಬಣ ಈಗ ಬಿವೈ ವಿಜಯೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂಥದ್ದು, ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದೆಡೆ ಯತ್ನಾಳ್ ಅವರ ಬಣಕ್ಕೆ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ, ಮತ್ತೊಂದೆಡೆ ಬಿವೈ ವಿಜಯೇಂದ್ರ ಸದ್ದಿಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ಹೆಚ್ಚಿಗೆ ಮಾತನಾಡದೆ ರೆಬೆಲ್ ಬಣದ ನಾಯಕರ ವಿರುದ್ಧ ಕಿಡಿಕಾರದೆ ತಟಸ್ಥವಾಗಿ ಇದ್ದುಕೊಂಡು ಮೌನವಾಗಿ ಇದ್ದುಕೊಂಡು ತಮ್ಮ ಬಲವನ್ನು ಹೆಚ್ಚಳ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇನ್ನು ಬಿವೈ ವಿಜಯೇಂದ್ರ ಅವರು ಈಗ ರಾಜ್ಯಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ಸ್ಟ್ರಾಟಜಿಗಳನ್ನು ಮೌನವಾಗಿ ಇದ್ದುಕೊಂಡೇ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ತಟಸ್ಥ ಬಣ ಈಗ ಬಿವೈ ವಿಜಯೇಂದ್ರ ಅವರ ಬೆನ್ನಿಗೂ ಕೂಡ ನಿಲ್ತಾ ಇದೆ. ಇದೇ ಕಾರಣಕ್ಕಾಗಿ ಬಿವೈ ವಿಜಯೇಂದ್ರ ಅವರ ಬೆನ್ನಿಗೆ ತಟಸ್ಥ ಬಣ ನಿಂತಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಈ ಬಗ್ಗೆ. ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಈಗಾಗಲೇ ನಾವು ನೋಡಿದ್ದೇ ಆದರೆ ಒಂದೆಡೆ ಬಿವೈ ವಿಜಯೇಂದ್ರ ಬಣ, ಮತ್ತೊಂದೆಡೆ ಯತ್ನಾಳ್ ಅವರ ಬಣ, ಈ ನಡುವೆ ಮತ್ತೊಂದು ತಟಸ್ಥ ಬಣ ಕೂಡ ಹುಟ್ಕೊಂಡಿತ್ತು. ತಟಸ್ಥ ಬಣ ಈಗ ಬಿವೈ ವಿಜಯೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಬಿವೈ ವಿಜಯೇಂದ್ರ ಮೌನವಾಗಿ ಇದ್ದುಕೊಂಡು ರಾಜ್ಯಾಧ್ಯಕ್ಷ ಚುನಾವಣೆಗೆ ಈಗ ಪ್ಲಾನಿಂಗ್ ರೂಪಿಸ್ಕೊಳ್ತಾ ಇದ್ದಾರಾ ಹೇಗೆ ಅಂತ? ಸಂತೋಷ್, ಬಿಜೆಪಿಯಲ್ಲಿನ ಬಣ ರಾಜಕಾರಣದ ಹೊರತಾಗಿಯೂ ಕೂಡ ಪಕ್ಷದಲ್ಲಿ ಹೊಸ ನಾಯಕತ್ವದ ಅಲೆಯನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಹಿರಿಯ ನಾಯಕರಾದಂಥ ಈಶ್ವರಪ್ಪನವರು ಪಕ್ಷದೊಳಗಿನ ನಾಯಕತ್ವದ ವಿರುದ್ಧ ತಾವು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಹೇಳಿಕೊಂಡಿದ್ದರು. ರಾಜ್ಯದಲ್ಲಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುವಂಥ ಯಾವುದೇ ನಾಯಕ ಇಲ್ಲ, ಮುಂದಿನ ದಿನಗಳಲ್ಲಿ ಹೀಗೆ ಸಾಗಿದರೆ ಪಕ್ಷಕ್ಕೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಅದೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಂತೆ ಈಗ ನಿಧಾನವಾಗಿ ಪಕ್ಷದೊಳಗೆ ಹೊಸತೊಂದು ಚೇತರಿಕೆಯ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಪರವಾಗಿ ಒಂದಷ್ಟು ಶಾಸಕರು, ಅಂದರೆ ಇದುವರೆಗೂ ಅವರ ಬಣ ರಾಜಕಾರಣದಲ್ಲಿ ಪರ ಮತ್ತು ವಿರೋಧ ಇದ್ದಂಥ ಶಾಸಕರನ್ನು ಹೊರತುಪಡಿಸಿ ತಟಸ್ಥ ಬಣವೆಂದು ಗುರುತಿಸಿಕೊಂಡಿದ್ದಂತಹ ಶಾಸಕರ ಬಳಗದಲ್ಲಿ ಒಂದಷ್ಟು ಮಂದಿ ವಿಜಯೇಂದ್ರ ಅವರ ಪರ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಕರಾವಳಿ ಕರ್ನಾಟಕ ಭಾಗದ ಶಾಸಕರುಗಳು ಅನ್ನುವಂಥದ್ದು ಬಹುಮುಖ್ಯ ವಿಚಾರ. ಪಕ್ಷದ ತಳಹದಿಯಲ್ಲಿ ಪಕ್ಷಕ್ಕೆ ಒಳ್ಳೆಯ ಸ್ಥಳವನ್ನು ಅಥವಾ ಅದಕ್ಕೆ ಬೇಸನ್ನು ಕೊಟ್ಟಿದ್ದಂತಹ ಜಾಗಗಳು ಈ ಕರಾವಳಿ ಪ್ರದೇಶಗಳು. ಇಲ್ಲಿಯ ಕರಾವಳಿ ಪ್ರದೇಶ ಮತ್ತು ಅದರ ಆಸುಪಾಸಿನ ಕರಾವಳಿ ಕರ್ನಾಟಕ ಭಾಗದ ಶಾಸಕರುಗಳು ಈಗ ವಿಜಯೇಂದ್ರ ಅವರ ಪರ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ನಾಯಕತ್ವದಲ್ಲಿ ಆರಂಭಿಕ ಆಘಾತಗಳಾಗುವುದು ಅಥವಾ ಸಮಸ್ಯೆಗಳು ಎದುರಾಗುವುದು ಸಹಜ. ಆದರೆ ವಿಜಯೇಂದ್ರ ಅವರು ಇವೆಲ್ಲವನ್ನು ಮೆಟ್ಟಿ ನಿಂತು ಮುಂದೆ ಹೋಗುವಂತಹ ಛಾತಿಯನ್ನು ತೋರಿಸ್ತಿದ್ದಾರೆ. ಪ್ರತಿದಿನದಲ್ಲೂ ಕೂಡ ಅವರ ಬೆಳವಣಿಗೆ ಉತ್ತಮ ಆಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ತಮ್ಮದೇ ವಲಯದಲ್ಲಿ ಒಂದಷ್ಟು ಅಭಿಪ್ರಾಯಗಳು ಭಿನ್ನತೆಗಳಿದ್ದರೂ ಕೂಡ ಅವೆಲ್ಲವನ್ನು ದೂರ ಸರಿಸಿ
ಪಕ್ಷದ ಬೆಳವಣಿಗೆ ವಿಚಾರದಲ್ಲಿ ಅಗತ್ಯವಾದಂಥ ಕ್ರಮ ತೆಗೆದುಕೊಳ್ಳುವುದಕ್ಕೆ ಬೇಕಾಗಿರುವ ಸಪೋರ್ಟನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ತಟಸ್ಥ ಬಣದ ಹಿರಿಯ ನಾಯಕರನ್ನು ಹೊರತುಪಡಿಸಿ ಹೊಸದಾಗಿ ಯಾರ್ಯಾರು ಆಯ್ಕೆ ಹಾಕಿಕೊಂಡು ಬಂದಿದ್ದಾರೆ ಆ ಎಲ್ಲ ನಾಯಕರುಗಳು ಕೂಡ ಈಗ ವಿಜೇಂದ್ರ ಪರವಾಗಿ ತಮ್ಮ ವಕಾಲತನ್ನು ವಹಿಸ್ತಾ ಇದ್ದಾರೆ. ಮುಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವರ ಪರ ನಿಲ್ಲುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಈ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ಇದರ ಹಿಂದೆ ಅಷ್ಟೇ ಒಂದು 10 ದಿನಗಳ ಹಿಂದಷ್ಟೇ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಶ್ರೀರಾಮುಲು ಅವರ ವಿಚಾರದಲ್ಲಿ ಆಗಿದ್ದಂಥ ಬೆಳವಣಿಗೆಗಳು ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯ BJP ವಿಚಾರದಲ್ಲಿ ಒಂದಷ್ಟು ಅಸಮಾಧಾನವನ್ನು ತಂದಿತ್ತು. ಅವರ ಕಾರ್ಯವೈಖರಿ ನಡವಳಿಯನ್ನು ಕೂಡ ಪ್ರಶ್ನೆ ಮಾಡಿತ್ತು. ಅಲ್ಲಿ ಅಸಮಾಧಾನಗೊಂಡಿದ್ದಂಥ ಮಾಜಿ ಸಚಿವ ಶ್ರೀರಾಮುಲು ಅವರು ಆ ಬಳಿಕ ಭಿನ್ನರ ಬಳಗದಲ್ಲಿ ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಅವರನ್ನು ಪಕ್ಷದೊಳಗೆ ಸೆಳೆಯುವಂಥ ತಮ್ಮ ಬಣಕ್ಕೆ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಭಿನ್ನರ ಟೀಮ್ ಕೂಡ ಮಾಡಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಮಾಹಿತಿ ಕೂಡ ಸಿಕ್ಕಿದ್ದು, ಅವರು ಭಿನ್ನರ ಬಳಗದ ಜೊತೆಗೆ ತಮ್ಮ ಹೆಜ್ಜೆಯನ್ನು ಹಾಕುವುದಕ್ಕೆ ಯೋಚನೆ ಮಾಡಿದ್ದಾರೆ. ಮುಂದಿನ ಅವರ ಎಲ್ಲ ಹೋರಾಟಗಳಲ್ಲೂ ನಾನು ಜೊತೆಯಾಗಿ ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಅನ್ನೋದನ್ನು ಆ ಬಣದ ಸದಸ್ಯರು ಹೇಳ್ಕೊಳ್ತಿದ್ದಾರೆ. ಹೀಗೆ ಅಸಮಾಧಾನಿತರೆಲ್ಲವೂ ಒಂದು ಕಡೆ ಕಲಿತು ನಿಂತಾಗ ಪಕ್ಷದ ಸನ್ನಿವೇಶ ಬದಲಾಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಪಕ್ಷವನ್ನು ನಡೆಸುವವರು ಯಾರು, ಸಮರ್ಥ ನಾಯಕರಾಗುವಂಥವ್ರು ಯಾರು ಅನ್ನೋ ಪ್ರಶ್ನೆ ಹುಟ್ಟುಕೊಂಡಾಗ ಅದಕ್ಕೆ ಪೂರಕವಾಗಿ ಈ ತಟಸ್ಥ ಬಣದ ಉಳಿದ ನಾಯಕರುಗಳಿಗೆ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಂಥ ದೂರಿನ ಹೊರತಾಗಿಯೂ ಕೂಡ ವಿಜೇಂದ್ರ ಅವರನ್ನು ಬೆಂಬಲಿಸುವುದು ಸೂಕ್ತ ಅನ್ನುವಂತಹ ಮನಸ್ಥಿತಿ ಬಂದಿದೆ. ಹಾಗಾಗಿ ಒಂದಷ್ಟು ಮಂದಿ ಅವರನ್ನು ಬೆಂಬಲಿಸಲಿಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಸಹಕಾರಗಳನ್ನು ಇಟ್ಟುಕೊಂಡು ವಿಜೇಂದ್ರ ಅವರು ಕೂಡ ತಾವು ಚುನಾವಣೆಗೆ ಸನ್ನದ್ಧನಾಗಿದ್ದೇನೆ, ಎಂತಹ ಸನ್ನಿವೇಶ ಬಂದರೂ ಕೂಡ ನಾನು ಅದನ್ನು ಎದುರಿಸಿ ಮುಂದೆ ಸಾಕ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ವಿಜೇಂದ್ರ ಅವರು ದಿನದಿಂದ ದಿನಕ್ಕೆ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಿದ್ದಾರೆ. ಹಾಗೆ ಮುಂದಿನ ಚುನಾವಣೆಯ ಎಲೆಕ್ಷನ್ ಅಂದರೆ ಪಕ್ಷದ ಚುನಾವಣೆ ಆಗಿರ್ಬೋದು ಅಥವಾ ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ತಾವೊಬ್ಬ ಸಮರ್ಥ ನಾಯಕನಾಗಿ ಬಿಂಬಿಸಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ವೇದಿಕೆಯನ್ನು ರೂಪಿಸಿಕೊಂಡು ಜನರ ಮತ್ತು ಪಕ್ಷದ ಒಳಗಿನವರ ವಿಶ್ವಾಸವನ್ನು ಪಡೆಯುವ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲಿ ಅವರು ಕಾರ್ಯಸಾಧು ಆಗ್ತಾರೋ ಇಲ್ಲವೋ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.